ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಕ್ಯಾಪ್ಸಿಕಮ್ ಪಕೋಡ. ಇದನ್ನ ನಾವು ತುಂಬಾ ಈಸಿಯಾಗಿ, ಟೇಸ್ಟಿಯಾಗಿ, ಹಾಗೆ ಕಡಿಮೆ ಸಮಯದಲ್ಲಿ ನಾವು ಇದನ್ನ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಮಾಡ್ತಾರೆ ಮತ್ತೆ ಅದಕ್ಕೆ ಏನೇನೆಲ್ಲ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಇಲ್ಲಿ ಕ್ಯಾಪ್ಸಿಕಮ್ ಪಕೋಡ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಅನ್ನ ತಗೊಂಡಿದ್ದೀನಿ. ಇದನ್ನ ನಾನು ಉದ್ದುದ್ದಾಗಿ ಕಟ್ ಮಾಡಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 2 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನಂತರ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಖಾರ ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನೋಡಿ, ಇಲ್ಲಾಂದ್ರೆ ಮನೇಲಿ ಮಕ್ಳೇನಾದ್ರೂ ಇದ್ರೆ ಕಡಿಮೆನೆ ಹಾಕೊಳ್ಳಿ. ಖಾರ ಕಡಿಮೆ ಹಾಕಿದ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಬೇಕಾದ್ರೆ ಕುಟ್ಟಿ ಹಾಕೋಬಹುದು, ಇಲ್ಲಾಂದ್ರೆ ಅಂಗಡಿಯಲ್ಲಿ ಜೀರಾ ಪೌಡರ್ ಅಂತಾನೆ ಸಿಗುತ್ತೆ, ಅದನ್ನ ತಂದು ಹಾಕೋಬಹುದು. ನಂತರ ಇದಕ್ಕೆ ನಾನು 1/4 ಟೀ ಸ್ಪೂನ್ ಅಷ್ಟು ಸೋಡಾವನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ನೋಡಿ, ಈ ಸ್ಪೂನ್ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಒಂದೇ ಸಾರಿ ಉಪ್ಪನ್ನ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಗರಿ ಗರಿಯಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಕ್ಯಾಪ್ಸಿಕಮ್ ಪಕೋಡ. ಈಗ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಹಿಟ್ಟು ಎಲ್ಲ ನೀಟಾಗಿ ಇಟ್ಕೋಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನಾವು ಇದನ್ನ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀರಾಗ್ಬಿಡುತ್ತೆ, ಆಗ ಪಕೋಡ ಚೆನ್ನಾಗಿ ಬರೋದಿಲ್ಲ. ನೀವು ನೋಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ನಾವು ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ಕಲಿಸ್ಕೊಳ್ತೀವಲ್ಲ, ಆ ಹಿಟ್ಟಿನ ಅದಕ್ಕೆ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ. ನೋಡಿ, ನಾನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇಷ್ಟಾದ್ರೆ ಸಾಕು, ನಿಮ್ಗೆ ಪರ್ಫೆಕ್ಟ್ ಆಗಿ ಕ್ಯಾಪ್ಸಿಕಮ್ ಪಕೋಡ ತುಂಬಾ ರುಚಿಯಾಗಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಬನ್ನಿ, ಹಿಟ್ಟನ್ನ ಕಲಸಿದಾಯ್ತು. ಇವಾಗ ನಾವು ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪಕೋಡ ಮಾಡ್ಕೊಳ್ಳಿಕ್ಕೆ 1 kg ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಎಣ್ಣೆ ಕಾಯೋದಕ್ಕೆ ಇಡಬೇಕು ಚೆನ್ನಾಗಿ. ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟು ಈಗ ಇದರಲ್ಲಿ ಹಿಟ್ಟಲ್ಲಿ ಕ್ಯಾಪ್ಸಿಕಮ್ ಅನ್ನ ಹಾಕೊಳ್ಳೋಣ. ಒಂದೇ ಸಾರಿ ಎಲ್ಲ ಕ್ಯಾಪ್ಸಿಕಮ್ ಹಾಕೋಬೇಡಿ, ಈ ತರ ಸ್ವಲ್ಪ ಹಾಕೊಂಡು ಈ ತರ ಹಿಟ್ಟಲ್ಲಿ ಅದ್ದಿ. ಎಣ್ಣೆ ಕಾದಿದೆ, ಈಗ ಒಂದೊಂದನ್ನೇ ಹಿಟ್ಟಲ್ಲಿ ಅದ್ಕೊಂಡು ಹಾಕೋಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಊಟ ಮಾಡ್ಬೇಕಾದ್ರೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ತರಕಾರಿಗಳನ್ನೆಲ್ಲ ಸಪರೇಟ್ ಸೈಡ್ ಇಟ್ಟು ಊಟ ಮಾಡ್ತಾರೆ ಫ್ರೆಂಡ್ಸ್. ಆದ್ರೆ ನೀವು ಡಿಫ್ರೆಂಟ್ ಆಗಿ ಈ ರೀತಿ ಮಾಡ್ಕೊಡೋದ್ರಿಂದ ಅವರು ತುಂಬಾ ಖುಷಿ ಪಟ್ಟು ತಿಂತಾರೆ, ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎರಡೂ ಸೈಡು.
ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಪರ್ಫೆಕ್ಟ್ ಆಗಿ ಕ್ಯಾಪ್ಸಿಕಮ್ ಬೆಂದಿರುತ್ತೆ. ನೋಡಿ ಈಗ ಕ್ಯಾಪ್ಸಿಕಮ್ ಬೆಂದಿದೆ. ಈಗ ಸಪರೇಟ್ ಬೌಲಲ್ಲಿ ಹಾಕೊಳ್ತಾ ಇದೀನಿ, ತಟ್ಟೆಯಲ್ಲಿ ಸಾರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾಪ್ಸಿಕಮ್ ಪಕೋಡ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.